ಏ ರತ್ನಕಯ್ಯ, ಇವತ್ತು ಎಲ್ಗೆ ಹೋಗ್ತೀರಾ ಕೂಲಿನ? ನಾನು ಬರ್ತೀನಿ ಕಣೆ. ಯಾರು ಕರೆದಿಲ್ಲ, ಯಾತದು ಇಲ್ಲ. ನೆನೆದಿಂದಲೂ ಮನೆಗಿದ್ದೆ, ಇವತ್ತು ಮನೆ ತೆಗಿ ಇರಂಗಾಗುತ್ತೆ. ಯಾತು ಬದುಕಿಲ್ಲ, 2-3 ದಿನ ಯಾರು ಕರೆದಿಲ್ಲ. ನೀವೆಲ್ಗೋ ಯಾವುದೋ ಊರು ತಕ್ಕ ಹೋಗ್ತೀರಂತೆ. ಅದಕ್ಕೆ ನಾನೊಬ್ಳು ಬರೋನೆ, ಎಷ್ಟು ಜನ ಕೇಳಿದ್ದಾರೆ. ನಾನೊಬ್ಳು ಬರೋಣ ಅಂತಂದೇಳಿ 2-3 ದಿನ ಕೂಕೊಂಡು ಸಾಕಾಗೋತ್ತು. ವಾರ ಈಗ 9ಗೆ ಬರುತ್ತೆ. ನಮ್ಮ ಹುಡುಗರಿಗೆ ಫೀಸ್ ಬೇರೆ ಕಟ್ಟಬೇಕು, ಸಂಘ ಕಟ್ಟಬೇಕು. ಬೋಲ್ ಸಾಲ ಮಾಡ್ಕೊಂಡಿದ್ದೀವಿ. ಯಾಕನ ಒಂದು ಕೇಕ್ ಕಟ್ಟೋಣ, ಮನೆದು ಅದು ನಡೆಯಲ್ಲ. ನಮ್ಮ ಅಯ್ಯಪ್ಪನು ಮಂತಾಗೈತಿ, ನಾನು ಮಂತಾಗಿದ್ದೀನಿ. ಹಂಗಾಗಿ ಎಲ್ಗೆ ಹೋಗ್ತೀರಿ ಹೇಳಿ, ನಾನು ಬರ್ತೀನಿ. ನಾನು ಕರ್ಕೊಂಡೋಗ್ರ. ಏ ಗಂಗಮ್ಮ, ಯಾತು ಕೂಲಿಲ್ಲದಕ್ಕೆ ಒಬ್ರ ಮೇಲೆ ಬಿದ್ದು ಒಬ್ರನ್ನ ಕರೆದ್ರೆ ಇಬ್ರು ಹೋಗ್ತಾರೆ ಕಣೆ. ನಾವು ಓದಾರ್ದು ಎಲ್ಲ ಒಂದು ಈಟೈತೆ, ಒಂದು 4-5 ಜನಕ್ಕೆ ಹೇಳೇರಿ. ಇನ್ನು ಹೋಗಿರೋರ್ನಾಗೇನೆ ಒಬ್ರಿಬ್ರು ಕಮ್ಮಿ ಮಾಡ್ಕೊಂಡು ಬರ್ರಿ ಅಂತಂದೇಳಿ ಹೇಳೇವ್ರಿ. ಇಲ್ದಿದ್ರೆ ನಿನ್ನ ಕರ್ಕೊಂಡು ಹೋಗ್ತಿದ್ದೆ. ಏನು ಮಾಡೋಣ, ಅವ್ರ ಆಸೆ ಜನಕ್ಕೆ ಹೇಳಿರೋದು. ಅಲ್ಗೂ ಅಯ್ಯಮ್ಮ ಒಬ್ರು ಹೆಚ್ಚಾಗಿ ಬಂದಿದ್ದಕ್ಕೆ, ಅಯ್ಯೋ ನೀವು ಇಷ್ಟು ಜನ ಕೇಳಿರಿ, ಅಷ್ಟೇ ಜನ ಬರ್ಬೇಕಮ್ಮ. ಒಬ್ರು ಹೆಚ್ಚ ಬಂದರೆ ನಾವೆಲ್ಲಿಂದ ತಂದು ಕೊಡೋಣ ಕೂಲಿ? 350-400 ರೂಪಾಯಿ ಕೂಲಿ. ಈ ಒಂದು ದಿನ ಒಂದು ಆಳಿಂದು ನಮಗೆ ತಲೆ ಮೇಲೆ ಬತ್ತೈತೆ. ಎಷ್ಟು ಜನ ಹೇಳಿರ್ತೀರ ಅಷ್ಟು ಜನ ಬರ್ರಿ ಅಂತಂದಂತು. ನಾನು ಅಲ್ಗೂ ಜೋರು ಮಾಡಿದೆ. ಅಲ್ಲಕನಕ ಯಾತನ ಬದುಕಿದ್ದಾಗ ಒಬ್ರು ಕಮ್ಮಿ ಬಂದರೆ, ಯಾರು ಕೂಲಿಯರ್ ಸಿಗ್ದಿಲ್ದಾಗ ಒಬ್ರು ಹೆಚ್ಚ ಬಂದ್ರು ಬಿಡತ್ಲಾಗಿ ತೀರಾ ಇನ್ನೊಂದು ಬದುಕು ಮಾಡ್ಸೋಕ್ಕಾಗುತ್ತೆ ಅಂತಂದಂತೀರಿ. ಈಗ ನೋಡಿ ಹಂಗಂತೀರ ಅಂತಂದು ನಾವೇ ಬಯಸ್ಕೆ ಮದ್ವೆ ಕಣಿತಾ ಈ ನೆನೆ ದಿನ. ಹಂಗಾದ್ರೆ ಹಂಗೇನಕ್ಕ, ತಿರ್ಗಾ ಇನ್ನೊಂದಕ್ಕೆ ಯಾರಿಗಾನ ನಾಳಿಕೆ ಹೋಗಂಗಿದ್ರೆ ನನಗೆ ಒಂದಿಟ್ಟು ಹೇಳ್ರಕ್ಕ. ಬತ್ತೀನಿ ರತ್ನಕಯ್ಯ, ಹೋಗೋಣ, ನಾನು ಬತ್ತೀನಿ. ಇವತ್ತು ತೀರಾನ ಯಾತ್ರನ ಒಂದಿಟ್ಟು ಬಟ್ಟೆ ಒಗ್ದು ರಾಗಿ ಪಾಗಿ ಅಕ್ಕಿ ಅಂಥವು ಯಾತ್ರವನ್ನ ಮಾಡ್ಕೊಂತೀನಿ. ನಾಳಿಕೆ ನನ್ನ ಕರ್ಕೊಂಡೋಗ್ರಿ. ಇವತ್ತು ಹೋಗ್ತೀನಿ. ಆಗಲೇ ಇರುತ್ತೆ ನಮ್ಮ ಗಂಗಮ್ಮ ಬಂದಿದ್ಲು. ಯಾಕೆ ನಾವು ಅತ್ಲಾಗೆ ತಿರ್ಕೊಂಡು ಹೋಗ್ತದಳೆ. ನಾನು ನಿನ್ನ ನಿಂತ್ಕೊಂಡಿದ್ದಾಳೆ, ಮಾತಾಡೋಣ ಅಂತಂದು ಹೇಳಿ ಬಂದೆ. ಅದೇ ಕಳಿಸಿದೀಯ ಜಲ್ದು. ಅವಳು ಯಾತು ಕೂಲಿಲ್ಲ, ನಾನು ಬರ್ತೀನಿ ಅಂತಂದೇಳಿ ಬಂದದಳೆ. ಕೇಳ್ಕೊಂಡು ಹೋಗೋಣ ಅಂತಂದೇಳಿ, ಕೂಲಿ ಹೋಗೋಣ ಅಂತಂದೇಳಿ. ನೀವೆಲ್ಲ ಹೋಗ್ತೀರಾ, ನಾನು ಬರ್ತೀನಿ, ನನ್ನ ಹಬ್ಬಳನ್ನ ಕರ್ಕೊಂಡು ಹೋಗ್ರಿ ಅಂತಂದೇಳಿ ಬಂದಿದ್ಲಮ್ಮ. ಮತ್ತೇನು ಹೇಳ್ದೆ? ಮತ್ತೀಗ ಬಾ ಅಂತ ಹೇಳ್ದೆ, ಏನು ಬೇಡ ಅಂತ ಹೇಳ್ದೆ. ಹೊತ್ತು ಮುಂಚೆ ಜಲ್ದಿ ತಿರ್ವೇಕೆ ಅದೇ ಓದ್ಲು. ಮತ್ತೆ ಬಾ ಅಂತ ಹೇಳಿದಿ ಏನು? ನಿಂದೊಳೆ ಕತಿಯ ಮಲ್ಲಕಜ್ಜಿ. ಹಂಗೇನೆ ಇದ್ರಪ್ಪನ ಕಳಿಸ್ತಿ ಅಂತೆ, ರಪ್ಪನ ಕಳಿಸ್ತಾ ಇನ್ನೇನು ಆರಾಮ ಉಂಡು ಜೊತೆಲಿ ಹೋಗೋಣ ಅಂತಂದೇಳಿ ಕರಿಬೇಕಾಗಿತ್ತೇನ ಅಯ್ಯಮ್ಮನ್ನ. ಯಾತ್ರೆ ತಾಯಿ ಇಬ್ರು ಹಿಂಗೆ ಹೇಗೆ ಕಿತ್ತಾಡ್ದಾರಂಗೆ ಆಡ್ತಿದ್ದೀರಾ? ಆಗಲೇ ಸುಶೀಲಮ್ಮ, ನೀನು ಯಾವಾಗಲೂ ಬಂದಿದ್ದೆ, ಹಿಂದೆ ನಿಂತ್ಕೊಂಡಿದ್ದೆ, ನೋಡ್ಲಿಲ್ವಲ್ಲ ನಾನು. ಮತ್ತೆ ಅವಳು ಗಂಗಮ್ಮ ಬಂದಿದ್ಲು. ಅದಕ್ಕೆ ಯಾಕೆ ಬಂದಿದ್ಲಮ್ಮ, ಜಲ್ದಿ ಕಳಿಸ್ತಿ ಅಂತ ಕೇಳಿರಿ. ಇವಳಂಗೆ ಹಿಡ್ದು ನಿದ್ರೊಳಂಗೆ ಬತ್ತಾಳಮ್ಮ, ಹಂಗೇನೆ ರತ್ನಮ್ಮ. ಅಲ್ಲ ಕಣೆ ಸುಶೀಲಮ್ಮ, ಅವಳು ಗಂಗಮ್ಮನ್ನ ನೋಡಿದೀಯಲ್ಲ, ಯಾರಲ್ಲಕ್ಕನ ಕರ್ಕೊಂಡೋದ್ರೆ ಸುಮ್ಮನೆ ನಿಂತ್ಕೊಂಬದು. ಯಾತದು ಬದುಕು ಮಾಡ್ದಂಗೆ ಬರೀ ಅವರ ಇರೋ ಆಳ್ಕೊಂಡು ಸರಸರ ಮುಂದೆ ಸಾಲೋಲ್ಡನ ಅಂತಂದಲ್ಲ. ಯಾತನಾಗಲಿ ಪ್ರತಿ ಸಾಲ್ಗೂ ಎದುರಾಕ್ಬೇಕು. ಯಾವಾಗನ ನೋಡು ಎದುರಾಕ್ಬೇಕು. ಹೊಲ್ದಾರು ಯಾವಾಗಲೂ ಹಂಗಂತಾರೆ, ಎಮ್ಮೊಂದು ಹಿಂದುಳ್ಕೊಂಬತ್ತಮ್ಮ, ಒಳ್ಳೆ ಎಮ್ಮನ್ನು ಕರ್ಕೊಂಬತ್ತೀಯಾ ಅಂತಂದೊಂತಾರೆ. ನಮಗೆ ಕರ್ಕೊಂಡೋಗಿತ್ತಾಗೆ ಮರ್ಯಾದಿರಲ್ಲ, ಹಂಗೆ ಮಾಡ್ತೈತಿ. ಉಂಕಣೆ ಹೇಳು ರತ್ನಕಯ್ಯ, ಹಂಗೆ ಮಾಡೋದು ಅವಕ್ಕಯ್ಯ. ಮತ್ತು ಸರಸರ ಸಾಲು ಒಳ್ಡು ನೋಂಬಲ್ಲ. ಬರೀ ಸುಮ್ಮನೆ ಇಲ್ಲಾಂದರೆ ಗಿಡ ಇಟ್ಕೊಂಡು ಕುಕೊಂಬತ್ತೆ, ಇಲ್ಲ ಕುಡುಗಲು ಇಟ್ಕೊಂಡು ಸುಮ್ಮನೆ ಮಾತಾಡ್ತಿರುತ್ತೆ. ಅವ್ರ ಮನೆಗೆ ಹಂಗೆ, ಇವ್ರ ಮನೆಗೆ ಹಿಂಗೆ, ಅವ್ರ ಮನೆಗೆ ಅವ್ರು ಬರ್ತಾರೆ, ಇವ್ರ ಮನೆಗೆ ಇವ್ರು ಬರ್ತಾರೆ. ಅಂಥ ಸಾರು ಮಾಡ್ತಾಳೆ, ಇಂಥ ಸಾರು ಮಾಡ್ತಾಳೆ, ಬಡಸನಕ್ಕಿರಲ್ಲ. ಅವಳು ಗಂಡು ಬೈದ ಆಮೇಲಿಂದ ಆ ಧಾರಾವಾಹಿಗೆ ಅವ್ರದ್ದು ಹಂಗಾತು, ನಾಳಿಕೆ ಏನಾಗುತ್ತಾ, ಇವತ್ತೇನಾಗುತ್ತಾ ಅಂತಂದೇಳಿ ಸುಮ್ಮನೆ ಇರುತ್ತೆ. ನಾವು ಮಾತಾಡ್ತಲೇ ಬದುಕು ಮಾಡ್ತಿರ್ತೀವಿ. ಇನ್ನೇನು ಕೂಲಿ ಹೋಗಿತ್ತಾಗ ಇನ್ನೇನು ಯಾರೇನು ಬಾಯಿ ವಾಲ್ಕಮ್ಮಲ್ಲ, ಮಾತಾಡ್ತಾರೆ. ಬರೀ ಇವ್ರ ಸುದ್ದಿ ಎತ್ಕೊಂಡು ಕುಡಿಯೋದೇ ಆಕೈತಿ. ನಮ್ಮವೇ ನಮಗೆ ಸಾವಿರ ಇರ್ತವೆ. ಯಾವನ ನೊಗವನ್ನಲ್ಲಿಯೋ ಮಾತಾಡ್ಕೊಂಡು ಹೋಗೋಣ ಅಂತಂದಂಬಲ್ಲ, ಬರೀ ಕಂಡ ಸುದ್ದಿನೇ. ಮತ್ತು ಅವಳು ಹಂಗೆ ಹೇಳು. ಒಬ್ಬಳ ಪುರತಕ್ಕೆ ಹೊಸರಿಗೆ ಬಿಡ್ಸಕ್ಕೆ ಬಂದಿದ್ಲು, ಗಿಡ ಹಿಡ್ಕೊಂಡು ಸುಮ್ಮನೆ ನಿಂತ್ಕೊಂತಾಳೆ. ಹೊಸರಿಗೆ ಅವರು ಕೂಲಿಯರು ಬಿಡ್ಸೋದೇ ನೋಡ್ತಿದ್ರು ಹೊಲ್ದಾರು. ಅಯ್ಯಮ್ಮಗೆ ಯಾಕೆ ಅಲ್ಗೂ ಹಂಗಂದೇ ಬಿಡ್ತು ಅಯ್ಯಪ್ಪ ಹೊಲದ್ದು ಅವಣ್ಣಯ್ಯ. ಏನಮ್ಮ ಹೊಸರಿಗೈನೇ ಕೀಳೋದೇ ಇಲ್ವಲ್ಲಮ್ಮ, ಹೊಸರಿಗೈತ ಕೈ ಇಕ್ಕೊಂಡು ಸುಮ್ಮನೆ ಮಾತಾಡ್ತೀಯಲ್ಲಮ್ಮ, ಬಿಡಿಸ್ತಾ ನಡಿಯಮ್ಮ ಬಡಬಡನ ಅಂತಂದೇಳಿ. ಅಷ್ಟೇ ಅಲ್ಲೋ, ಅವಳ ಅಕ್ಕಪಕ್ಕದ ಮನೆಯವ್ರನ್ನ ಹಂಗೇನೆ ಬಯಸ್ಗೆ ಹೋಗ್ತಾಳೆ. ಅಂಥ ಸೀರೆ ಉಟ್ಕೊಂತಾಳೆ. ಹಂಗೇನೆ ಯಾವನಾನ ಕೊಡ್ಸೀರೆ ಏನು ಉಟ್ಕೊಂಡ ಏನು ಅಂತಂದು ಅಂತಾಳೆ. ಅವ್ನ ಮನೆಗೆ ಅಯ್ಯಪ್ಪ ಬರ್ತಾನೆ, ಕಾನ ಕರ್ಕೊಂಡು ಹೋಗ್ತಾನೆ. ಎಲ್ಗಾನ ಹೋದ್ರೆ ಹಂಗೆ ಇದ್ದಾಳೆ, ಹಿಂಗೆ ಇದ್ದಾಳೆ. ಗಂಡನ್ನು ಕುಡಿದು ಬಂದು ಎಲ್ಲನೋ ಅಂತ ಬಿತ್ಕೊಂತಾನೆ, ಅವನದೇನು ಲೆಕ್ಕನೇ ಇಲ್ಲ ಅಂತಂದೇಳಿ ಅಕ್ಕಪಕ್ಕದ ಮನೆಯವ್ರನ್ನ ಆಡ್ಕೊಂತೈತಾರೆ. ಹಂಗಾನೆ ಇರಲಿ ಹೇಳು, ಯಾರನ್ನ ತಂದಾಕ್ಲೇಳು, ಯಾರನ್ನ ಮಾಡಲಿ ಹೇಳು. ಏನು ಬೇಕಮ್ಮ ಇದಕ್ಕೆ ಸುಮ್ಮನೆ ಅಂತ ಇಂಥ ಮಾತಾಡ್ತೈತಿ. ಹೇಳು, ನಾವು ಮಾತಾಡ್ತೀವಮ್ಮ. ಈ ನಂಗೆ ಯಾರು ಮಾತಾಡಲ್ಲ, ನಾವು ನೋಡಿದ್ದೀವಿ. ನಾನು ಒಂದು 2-3 ಕರ್ಕೊಂಡು ಎಲ್ಲಿಗೆ ಹೋದ್ರೆ ಅದೇ ಪ್ರತಿ ಸಾಲ್ಗೂ ಕುಡಿಯಬೇಕು. ಆಮೇಲಿಂದನ ಸೊಪ್ಪು ಅದು ಇದು ಮೊಡ್ಲಕ್ಕೆ ಹಾಕ್ಕೊಂಡು ಸುಮ್ಮನೆ ಕುಡಿಕೆಂಬೋದು. ಆಮೇಲಿಂದನ ಅಲ್ಲೇ ಸೊಪ್ಪು ಕಿತ್ಕೊಂಡು ರಪ್ಪನೆ ಎಲ್ಲರೂ ಮೊಡ್ಲಕ್ಕೆ ಹಾಕ್ಯಂತಾರೆ. ಅದೇನಿಲ್ಲ ಸೋಸ್ತಂಗೆ ಸೀಡೆ ಎಲ್ಲ ಕಿತ್ತಾಕೋದು, ಇನ್ಲುದ ಮಣ್ಣಿಂದೆಲ್ಲ ಕೊಡಿವಿ ಇಕ್ಕೆಂಬೋದು. ಹಂಗಾಗಿ ಹಿಂದೆ ಉಳ್ಕೊಂತೈತೆ. ಕರ್ಕೊಂಡೋದ್ರಿಗೆ ಮುರಿಯೋದಿರಲ್ಲ. ಅದಕ್ಕೆ ಮತ್ತೆ ನನಗೆ ಅಯ್ಯಮ್ಮನ ಜೊತೆಲಿ ಹೋಗೋಕ್ಕೆ ನನಗೂ ಇಷ್ಟ ಇರಲ್ಲ. ನಾನು ಎಲ್ಗಾನ ಹೋಗಂಗಿದ್ರೆ ಎಲ್ಗೂ ಹೋಗಲ್ಲ ಅಂತಲೇ ಹೇಳೋದು. ಒಳ್ಳೆ ಕೆಲಸ ಮಾಡಿದೆ, ಸುಮ್ಮನಿರು, ಅದ್ರ ಸವಸನೆ ಬೇಡ. ಅಯ್ಯೋ ಇನ್ನು ಅಲ್ಲಿಗೆ ಸುಮ್ಮನಾಗಲಿಲ್ಲ. ಕೇಳು, ಏನೋ ನಾನು ಫೋನ್ ಮಾಡಿ ಬಾ ಅಂದರೆ ಬತ್ತೀನಿ. ಇವತ್ತೊಂದಿನ ಯಾತನ ಮಾಡ್ಕೊಂತೀನಿ. ನಾಳಿಕೆ ಅಲ್ಲೆಲ್ಗ ರಂಗಪುರಕ್ಕೆ ಹೋಗ್ತೀವಿ ಅಂತಂದ್ರಲ್ಲ, ಬತ್ತೀನಿ ನಾನು ಅಂತಂದೇಳಿ ಹೇಳೋಗ್ಯದಳೆ. ಸುಮ್ಕಿರು ನೀನು, ಅದನ್ನೆಲ್ಲ ಹೇಳೋಕೋಬೇಡ. ರಂಗಪುರಕ್ಕೆ ಹೋಗ್ತೀವಿ, ಒಬ್ಬಳಪುರಕ್ಕೆ ಹೋಗ್ತೀವಿ, ಬಾಂಬೈಗೆ ಹೋಗ್ತೀವಿ ಅಂತಂದೇಳಿ ಸುಮ್ಕೆ ಹೋಗೋದು ಬಿಟ್ಟು ಎಲ್ಗೂ ಹೋಗಲ್ಲ ಅಂತಂದು ಅನ್ಬೇಕು. ಸುಮ್ಕೆ ಹೋಗ್ಬೇಕು. ಅದು ಯಾಕೆ ಮಸ್ತಾಗೆ ಊರು ತುಂಬ ಊಟ ಸಾಲ ಕೊಡ್ತಾರೆ ಅಂತಂದೇಳಿ ಅವ್ರು ತಗೋ ಇಸ್ಕೊಂಬಂದೆ, ಇವ್ರು ತಗೋ ಇಸ್ಕೊಂಬಂದೆ. ಕೂಲಿ ಬರ್ತೀನಿ ಅಂತ ಇಸ್ಕೊಂತಾಳೆ, ಇದ್ದೂರಾಗೆ ಹೋಗೋದೇ ಇಲ್ಲ. ಅವ್ರು ಕರಿಯೋಕ್ಕೆ ಬಂದರೆ ಬತ್ತೀನಿ ಹೇಳು ಅಂತಂದಂತಾಳೆ, ಹೋಗೋದೇ ಇಲ್ಲ. ಹೋಗಿ ತೀರಿಸ್ಬೇಕು ತಾನೆ, ಬಾಕಿ ಹೇಳಿ ತೀರ್ಸೋದೇ ಇಲ್ಲ. ಊರು ತಕ್ಕೆ ಜಾಸ್ತಿ ಕೊಡ್ತಾರೆ ಅಂತ ಯಾರು ಹೋಗ್ತಾರೆ ಅಲ್ಲಿಗೆ, ನಾನು ಬತ್ತೀನಿ ಅಂತಂದಂತಾಳೆ. ಕೊಟ್ಟಾರೇನು ಪಾಪಗಳೇನಮ್ಮ, ಅವ್ರದ್ದು ಹೋಗಿ ತೀರಿಸ್ಬೇಕು ತಾನೆ. ಇಂಥ ಕೆಲಸ ಮಾಡ್ತಾಳೆ ಅವಳು.
ಹ್ಞೂ ಮತ್ತು ಹಂಗೆಯ ಮೊನ್ನೆ ದೊಡ್ಡ ಕರಿ ಅಣ್ಣಾರ ಆಯಪ್ಪ ವೆಂಕಟೇಶಣ್ಣ ಹಂಗೆಯ ಅಂತಿತ್ತು ನೀನು ಕೊಟ್ಟಿದ್ದ ಫಸ್ಟು ವಾಪಸ್ ಕೊಡಮ್ಮ ದುಡ್ಡ ಕಷ್ಟ ಸುಖಕ್ಕೆ ಅಂತಂದೇಳಿ ಇಸ್ಕೊಂಡು ಹೋಗ್ತೀಯ ಕಾರೋದ್ರೆ ನಾನು ಸಂದಕ್ಕಿಲ್ಲ ಕಣ ನಾನು ಎಲ್ಗೆ ಹೋಗ್ತೀನಿ ಕಣ ನಾನು ಊರಿಗೆ ಹೋಗ್ಬೇಕು ಕಣ ಹಬ್ಬ ಐತೆ ಮದುವೆ ಐತೆ ಅಂತಂದೊಂದು ಬೇರೆಯವ್ರಿಗೆಲ್ಲ ಕೂಲಿ ಹೋಗ್ತೀಯ ಊರೂರ್ತಕ್ಕೆ ಫಸ್ಟು ಕೊಟ್ಟು ಹಸೆಕೋಗು ಇಲ್ಲಾಂದರೆ ಬಾ ಕೂಲಿನ ಅಂತಂದೇಳಿ ಅವಣ್ಣೆ ಅಡ್ಗಟ್ಟಿ ನಿಂತ್ಕೊಂಡಿತ್ತು ಅದಕ್ಕೆ ಮರ್ಯಾದಿನೇ ಇರಲ್ಲ ಕೊಟ್ಟಾರ್ದ ಹಂಗೆ ಆವಾಗಲೂ ಹಂಗೆ ಮಾಡಬಾರ್ದು ಅವರು ಬತ್ತಾರಲ್ಲ ಎಂಬ ಆಸೆಗೆ ಕೊಟ್ಟಿರ್ತಾರೆ ಮುಂದಾಗೆ ಯಾರು ಕೊಡ್ತಾರಮ್ಮ ನಾವೆಲ್ಲ ಹಂಗೆ ಮಾಡಲ್ಲ ಮತ್ತಾಯಿ ಯಾರ ತಗನ ಇಸ್ಕೊಂಡ್ರೆ ಬತ್ತೀವಿ ಅಂದರೆ ಹೋಗಿ ತೀರಿಸ್ತೀವಿ ಇಲ್ಲಾಂದ್ರೆ ಇಸ್ಕೊಂಬಕ್ಕೆ ಹೋಗಲ್ಲ ಅಣ್ಣ ಬಂದ ಕೊಡುವಂತೆ ಬಿಡು ಅಂತಂದೇಳಿ ಅದೇನಿಲ್ಲ ಸಂಘದಾಗೂ ಬಿಡಲ್ಲ ಎಲ್ಲೂ ಬಿಡಲ್ಲ ಅಕ್ಕ ತಂಗಿಯರ ಮಕ್ಕಳಿಗೆಲ್ಲ ಕೊಡೋದೆ ಸುತ್ತಮುತ್ತಲ ಬಳಗ ಎಲ್ಲನ ಅವ್ರಿಗಿರ್ಗೂ ಕೊಡುತ್ತೆ ಸಾಲ ಮಾಡ್ಕೆ ಮತ್ತೆ ಹಂಗೆ ಹಿಂಗೆ ತಿರುತ್ತೆ ಅಲ್ಲ ಕಣೆ ಇರುತ್ತಮ್ಮ ಮತ್ತೆ ಈಗ ಟೆಂಪಾಲ್ಟಾಗೆ ಬಂದರೆ ಏನೋ ಹೇಳ್ತೀಯ ಅವ್ರು ನೋಡಿ 10 ಜನ ಕೇಳಿದ್ರೆ ನೀನು 10 ಜನ ಬೇರೆ ಕರೆದಿದ್ದೀಯ ಹೆಂಗೆ ಮಾಡ್ತೀವಿ ಮತ್ತೆ ಏನಂತ ಹೇಳ್ತೀಯ ಅವಾಗ ಹಂಗೆ ಅಂತಂದು ಅಂತಾಳೆ ನನ್ನ ನೋಡು ಕರ್ಕೊಂಡೋಗಿಲ್ಲ ಅಂತಂದೇಳಿ ಅಂತಾಳೆ ಅವಾಗ ಏನು ಮಾಡ್ತೀಯ ನಾನು ಹೇಳ್ತೀನಿ ಒಬ್ರಿಗಲ್ಲ ನಾವು ಹೋಗೋದು ಇನ್ನೊಬ್ಬರಿಗೆ ಅಲ್ಲಿ ಪಕ್ಕದಲ್ದರು ಅವ್ರವ್ರ ಜೊತೆಯಾಗಿ ಟೆಂಪ ಕಳಿಸವ್ರೆ ಅವ್ರಿಗೆ 5 ಜನ ಇವ್ರಿಗೆ 5 ಜನ ಹೋಗ್ತೀವಿ ಕಣೆ ಅಂತಂದೇಳಿ ಹೇಳ್ತೀನಿ ಸುಮ್ಕಿರು ನಾಳಿಕೆ ಹೇಳೋದು ಇಲ್ಲ ನಾನು ಯಾರನ ಹೋಗ್ಲೇಳು ಬದುಕು ಮಾಡ್ಬೇಕಾರೆ ಮುಂದೆ ವಾಲ್ಟು ಬದುಕ ಮಾಡಿರೆ ಎಂದನ ಒಂದಿನ ನಾವು ಹೋಗ್ಲಿಲ್ದಿದ್ರು ಅಲ್ದರು ಆಗ ಯಮ್ಮನ್ನ ರೇಣುಕಮ್ಮನ್ನ ಕರ್ಕೊಂಬರಕ್ಕಿಲ್ವೇ ಸುಶೀಲಮ್ಮನ ಕರ್ಕೊಂಬರಕ್ಕಿಲ್ವೇ ಅಂತಂದೇಳಿ ಕೇಳ್ತಾರೆ ನಮ್ಮನ್ನು ಆಯಮ್ಮನಾದರೆ ಆಯಮ್ಮ ಬರೋದೇ ಬೇಡ ಅಂತಂದು ಅಂತಾರೆ ಹಂಗಿರ್ಬೇಕು ಒಂದಿನ ಹೋಗ್ಲಿಲ್ದಿದ್ರು ಅವಕ್ಕ ಯಾಕೆ ಬಂದಿಲ್ಲ ಅಂತ ಕೇಳಂಗಿರ್ಬೇಕು ಆ ಮಟ್ಟಕ್ಕೆ ಬದುಕು ಮಾಡೋದು ಕಲ್ತ್ಕೋಬೇಕು ತೀರ ಏನು ಓಡೋಡೋಗಲ್ಲ ಯಾರೂ ಕೈಲಾದ ಮಟ್ಟಿಗೆ ಮಾಡ್ಬೇಕು ಎಲ್ಲರ ಸಮಕಾದ್ರೂ ಮಾಡಬೇಕು ತೀರ ಏನೋ ಒಂದು ಹೆಜ್ಜೆ ಹಿಂದುಳಿದಿದ್ರೆ ಏನೋ ಕೂಡಿಕೆ ಬತ್ತಮ್ಮ ಅರ್ಧ ಸಾಲು ಕೊನೆಯಲ್ಲೇ ಇದ್ದರೆ ಆಮೇಲೆ ಅದ್ರಾಗೂ ಹೇಳ್ತೈತೆ ನನ್ನ ಸಾಲಾಗೆ ಸ್ಯಾನೆ ಇದ್ದಾವೆ ಸ್ಯಾನೆ ಕಳೆ ಐತೆ ಶಾನೆ ಹೆಸರು ಇದ್ದೇವೆ ಅಂತಂದೇಳಿ ವಾದ ಮಾಡುತ್ತೆ ಅದ್ರಾಗೆ ಮುಂದೆ ಬರಲ್ಲ ಅಂತಂದ್ರೆ ಪ್ರತಿ ಸಲಗೂ ಕುಡಿಕಬೇಕು ಅವಳು ಬಾಕಿ ಹಳೆ ಮಸ್ತಾಗದವೆ ಯಾರಿಗಾನ ಹೋದ್ರೆ ಗನ್ವಾಗಿ ಬಾಕಿ ಹಳ ತೀರಿಸ್ಕೊಂಡು ಅವನ್ನ ತೀರಿಸ್ಬೋದು ಅವಳು ಸಂಘ ಕಟ್ಟಕ್ಕಿಲ್ಲ ಅಂತಂದೇಳಿ ಈಗ ಕೊಟ್ಟಾರನ್ನ ಬಿಡ್ತಾಳೆ ಹೊಸ್ದಾಗಿ ಯಾರು ದುಡ್ಡು ಕೊಡ್ತಾರೆ ಇವತ್ತು ಅವ್ರಿಗೆ ಹೋಗೋಕ್ಕೆ ಹೆಂಗೆ ತಯಾರಾಗ್ತಾಳೆ ಈಗ ನೋಡಿ ಹಿಂಗೆ ಮಾಡೋದು ಕೊಟ್ಟರು ಹೊಲ್ದಾರು ಸುಮ್ಮನೆ ಬಿಡ್ತಾರೆ ನಮ್ಮ ಬಂದು ಅಡ್ಗಟ್ಟಿ ನಿಂತು ನಡಿಯಮ್ಮ ನಮ್ಮ ಹೊಲ್ದಕ್ಕೆ ಫಸ್ಟ್ ಇಲ್ಲ ದುಡ್ಡು ಕೊಡು ಇಲ್ಲಾಂದರೆ ಬಾಕೂಲಿನ ಅಂತಂದೇಳಿ ಅಡ್ಡ ನಿಂತ್ಕೊಂತಾರೆ ನೋಡಿದ್ರಲ್ಲ ವೀಕ್ಷಕರೇ ನಿಮ್ಮೂರಾಗೂ ಹಿಂಗೆ ಕೂಲಿ ಹೋಗೋರು ಹಿಂಗೆ ಮಾಡ್ತಾನೆ ನಾನು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು